ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ಟಂಬಲಂ ಗುರುದೇವ. ಈಗೆಲ್ಲ ನ್ಯೂಮರಾಲಜಿ ಅನ್ನೋದು ಸ್ವಲ್ಪ ಜನ ಜಾಸ್ತಿ ನಂಬ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಕೆಲವೊಂದು ನಂಬರ್ಸ್ನ ಅವರು ಲಕ್ಕಿ ನಂಬರ್ ಅಂತ ಇಟ್ಕೊಂಡಿದ್ದಾರೆ. ಸೊ ಅಷ್ಟು ನಂಬರ್ ಇದೆ, ಅದು ಯಾಕೆ ಒಂದು ನಂಬರ್ ಅಥವಾ ಆ ಪ್ಯಾಟ್ರನ್ನ ಮಾತ್ರ ಲಕ್ಕಿ ಪ್ಯಾಟ್ರನ್ ಅಂತ ಅನ್ಕೊಳ್ತಾ ಇದ್ದಾರೆ? ಅದು ಹೇಗೆ ವರ್ಕ್ ಆಗತ್ತೆ? ಎಂತ ನಂಬರ್ಸ್? ಲಕ್ಕಿ ನಂಬರ್ಸ್? ಪುಣ್ಯ ಇದ್ದರೆ ವರ್ಕ್ ಆಗ್ತದೆ, ಪಾಪ ಇದ್ದರೆ ಯಾವ ನಂಬರ್, ಯಾವ ಲಕ್ಕಿ ನಂಬರ್ ಇದ್ರೂ ವರ್ಕ್ ಆಗೋದಿಲ್ಲ. ಇದು ಮನುಷ್ಯನ ಅಜ್ಞಾನ, ಭ್ರಮೆ. ಇದೊಂದು ಮನಸ್ಸಿನ ಆಟ. ಪ್ರಪಂಚವೇ ಮನಸ್ಸಿನ ಆಟ. ಟೋಟಲ್ ಹೇಳೋದಾದರೆ ಪ್ರಪಂಚವೇ ಒಂದು ಮೈಂಡ್ ಗೇಮ್. ಇಲ್ಲಿ ಒಬ್ಬರ ಜೊತೆ ಇನ್ನೊಬ್ಬ ಮೈಂಡ್ ಗೇಮ್ ಆಡ್ತಾ ಇದ್ದಾನೆ. ಯಾವುದೇ ವಿಷಯ ಆದರೂ ಸರಿ, ಬಿಸ್ನೆಸ್ ಆದರೂ ಸರಿ, ಆಧ್ಯಾತ್ಮಿಕ ಆದರೂ ಸರಿ, ಅಲ್ಲ ಎಜುಕೇಷನ್ ಆದರೂ ಸರಿ, ಅಲ್ಲ ಮೆಡಿಕಲ್ ಆದರೂ ಸರಿ, ಎಲ್ಲ ಒಂದು ಮಾಫಿಯಾ ಆಗಿದೆ ಅಂತೇಳು. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸತ್ಯದ ಅರಿವು ಬೇಡ ಅಂತ ಹೇಳೋದು. ಈ ಸತ್ಯದ ಅರಿವು ಅಂದರೆ ಏನು ಕೇಳ್ತಾರಲ್ಲ. ಸತ್ಯ ಅಂದರೆ ಏನು, ಸತ್ಯದ ಅರಿವು ಅಂದರೆ ಏನು, ಸತ್ಯದ ಅರಿವು ಅಂದರೆ ಏನು? ಸತ್ಯದ ಅರಿವು ಅಂದರೆ ನೀನು ನಾಳೆ ಸತ್ತು ಹೋಗ್ತೀಯಪ್ಪ, ಅದೇ ಸತ್ಯದ ಅರಿವು. ನೀನು ಏನೇ ಮಾಡಿದ್ರು ನೀನು ನಾಳೆ ನೀನು ಸತ್ತು ಹೋಗ್ತೀ, ಇದೇ ಸತ್ಯದ ಅರಿವು. ಬೇರೆ ಎಂತ ಬೇಡ ಸತ್ಯದ ಅರಿವು ಆಗಬೇಕಾದ್ರೆ. ನಾಳೆ ನೀನು ಸತ್ತು ಹೋದ ನಂತರ ನಿನ್ನ ಹೆಸರು ಸ್ವಲ್ಪ ಸಮಯ ಪ್ರಪಂಚದಲ್ಲಿ ಇರಬೇಕು, ಯಾವುದೋ ಒಂದು ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಒಂದು ಗುರುಗಳಾದವರು ಹೇಳೋದು. ಕೂಡಿದಷ್ಟು ಒಳ್ಳೆಯದು ಮಾಡಪ್ಪ, ಕೂಡಿದಷ್ಟು ಒಳಿತು ಮಾಡು. ನಿನ್ನ ದೇಹದಿಂದ ಆತ್ಮ ಬಿಟ್ಟು ಹೋಗುವಾಗ, ಅದು ಜೀವಾತ್ಮ ಹೋಗಿ ಆತ್ಮವಾಗುವಾಗ 1000 ರೀತಿಯಲ್ಲಿ ಹುಟ್ಟಿ ಬರದೆ ಅದು ಪುನಃ ಮನುಷ್ಯ ಜನ್ಮಕ್ಕೆ ಬರಲಿಕ್ಕೆ ಗುರು ಹೇಳುವ ಜ್ಞಾನದ ಮಾತುಗಳು. ಹೇಳೋದು ಅರ್ಥ ಆಯ್ತಾ? ಕೂಡಿದಷ್ಟು ಒಳ್ಳೆಯದು ಮಾಡು, ಪುಣ್ಯ ಸಂಪಾದನೆ ಮಾಡು. ಪುಣ್ಯ ಮಾಡಿದವ ಅವ ಕಲ್ಲು ಮುಟ್ಟಿದ್ರು ಕೂಡ ಚಿನ್ನಾಗಿ ಬಿಡ್ತದೆ. ಒಬ್ಬ ಶುದ್ಧ ಮನಸ್ಸಿನವ ಕಬ್ಬಿಣ ಮುಟ್ಟಿದ್ರು ಕೂಡ ಅದು ಚಿನ್ನಾಗಿ ಬಿಡ್ತದೆ. ಇದನ್ನು ತಿಳಿಬೇಕು. ಇದು ಲಕ್ಕಿ ನಂಬರು, ಅದು ಆ ನಂಬರು, ಇದು ಈ ನಂಬರ್ ಅಂತ ಹೇಳಿ ಆ್ಯಂಬುಲೆನ್ಸ್ನಲ್ಲಿ ಹೋಗುವಾಗ ಜೋರು ಇಲ್ಲಿ ಸೀರಿಯಸ್ ಆಗಿದೆ, ಆ್ಯಂಬುಲೆನ್ಸಲ್ಲಿ ಹೋಗುವಾಗ ಇವ್ರಿಗೆ ಲಕ್ಕಿ ನಂಬರ್ ಸಿಗ್ತದಂತೆ. ಆದರೆ ಅದು ಅವರು ಹೇಗೆ ಹೇಳ್ತಾರೆ ಅಂದರೆ, ಇವಾಗ ನಾವು ಹುಟ್ಟಿದ್ದು ಕೂಡ ನಂಬರು, ನಾವು ಫೋನ್ ನಂಬರ್ ಯೂಸ್ ಮಾಡೋದು, ಗಾಡಿ ಪ್ರತಿಯೊಂದು ಕೂಡ ನಂಬರಿಂದನೇ ಬರುತ್ತೆ. ಸೊ ನಂಬರ್ ತುಂಬಾ ಇಂಪಾರ್ಟೆಂಟ್. ಅದು ಒಬ್ಬೊಬ್ಬರ ಮನಸ್ಸಿನ ಸ್ಥಿತಿಗಳು, ಅರ್ಥ ಆಯ್ತಾ? ಒಬ್ಬೊಬ್ಬರ ಮನಸ್ಸಿನ ಸ್ಥಿತಿಗಳು ನಂಬರ್. ಈ ನಂಬರ್ ಯಾಕೆ ಹೇಳಿದರು ಅಂತ ಹೇಳಿದರೆ, ಆ ನಂಬರಿನಲ್ಲಿ ಒಂದು ಸತ್ಯ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಈ ನಂಬರಿನಲ್ಲಿ ಕೂಡ ಒಂದು ಸತ್ಯ ಇದೆ. ಆ ಸತ್ಯ ತಿಳಿಬೇಕು ಅಂತ ಹೇಳಿದರೆ ಒಬ್ಬ ಸತ್ಯವಂತ ಹೇಳಿದ ವಿಚಾರ. ಅವನು ಸತ್ಯವನ್ನು ಹೇಳಿದ. ಈಗ ನಂಬುವುದೆಲ್ಲ ಉಂಟಲ್ಲ ಸತ್ಯದಿಂದ ಅಲ್ಲ, ಈಗೆಲ್ಲ ನಂಬುವುದೆಲ್ಲ ಒಂದು ಆಸೆಯಿಂದ. ಆ ಸತ್ಯದಿಂದ ನಂಬಿದರೆ ಎಲ್ಲದಕ್ಕೂ ಒಂದು ಸ್ಥಿತಿ ಸಿಗ್ತದೆ ಅಂತ ಹೇಳೋದು. ಈಗ ಒಂದು 7 ನಂಬರ್ ಅಂತ ಹೇಳ್ತಾರೆ. ಆ 7 ನಂಬರ್ ಅಂತ ಹೇಳುವಾಗ ಆಧ್ಯಾತ್ಮಿಕದಲ್ಲಿದ್ದವರು ಸಪ್ತ ಋಷಿಗಳಿಗೆ ಹೋಲಿಸ್ತಾರೆ, ಸಪ್ತ ಕನ್ನಿಕೆಯರಿಗೆ ಹೋಲಿಸ್ತಾರೆ, ಸಪ್ತ ಮಾತೃಕೆಯರಿಗೆ ಹೋಲಿಸ್ತಾರೆ, ಸಪ್ತ ನದಿಗಳಿಗೆ ಹೋಲಿಸ್ತಾರೆ, ಯಾವುದಕ್ಕಾದ್ರೂ ಹೋಲಿಸ್ತಾರೆ. ಇದೆಲ್ಲ ಒಂದೊಂದು ಅಸೂಕ್ಷ್ಮತೆಗಳು, ಅರ್ಥ ಆಯ್ತಾ? ಅದೇ ರೀತಿ ಅವನವನ ಜ್ಞಾನಕ್ಕೆ ತಕ್ಕವಾಗಿ ಅವ 7 ಒಂದೊಂದಕ್ಕೆ ಉಪಯೋಗಿಸಿಕೊಂಡ. ಹೇಳೋದು ಅರ್ಥ ಆಯ್ತಾ? ತುಂಬ ಸೂಕ್ಷ್ಮ ಉಂಟು. ಒಂದೊಂದು ನಂಬರಿಗೆ ಒಂದೊಂದು ರೀತಿಯ ಒಂದು ಸ್ಥಿತಿಗತಿಗಳು ಉಂಟು. ಆ ಸತ್ಯದಿಂದ ಒಬ್ಬ ನಂಬಿದ್ರೆ ಉಂಟಲ್ವ, ಅದು ಅವನಿಗೆ ಜಯವೇ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ನಂಬುವುದೆಲ್ಲ ಉಂಟಲ್ಲ, ಅವ ಮಾಡಿದಲ್ಲ ನಾನು ಮಾಡಬೇಕು. ಈಗ ಏನು ಬೇಡ, ಒಂದು ಟ್ಯಾಟು ಆಗ್ತಾರೆ ಈಗ ಅಲ್ವಾ? ಎಲ್ಲ ಒಂದು ಟ್ಯಾಟು, ಎಲ್ಲ ಕಡೆ ಟ್ಯಾಟುವೆ. ಮನುಷ್ಯ ಕೊಟ್ಟ ಒಂದು ಜ್ಞಾನ ಇದು ಟ್ಯಾಟು ಹಾಕೋದು, ಅರ್ಥ ಆಯ್ತಾ? ಯಾವ ಕೊಟ್ಟದು ಗೊತ್ತಾ? ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಋಷಿಮುನಿಗಳು ಈ
ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಬೇಕಾಗಿ ಅದಕ್ಕೆ ಕೆಲವು ಮೂಲಿಕೆಗಳುಂಟು. ಎಲ್ಲದರಿಂದ ಟ್ಯಾಟು ಹಾಕ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಆ ಮೂಲಿಗೆಯಿಂದ ತೆಗೆದು ಆ ಮೂಲಿಗೆಯಿಂದ ಟ್ಯಾಟ್ ಹಾಕ್ತಾರೆ. ಒಂದು ಸೂಜಿಯಾಗಿ ಮಾಡಬೇಕು ಅದನ್ನು. ಅದು ಮೂಲಿಗೆಯಿಂದ ಆಗಬೇಕು. ಆ ಮೂಲಿಗೆಯಿಂದ ಆ ಟ್ಯಾಟು ಹಾಕಿದರೆ ಅದಕ್ಕೆ ಪಚ್ಚೆ ಕುತ್ತುವುದು ಅಂತ ಹೇಳೋದು. ಸ್ವಲ್ಪ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು. ಅದು ಕನ್ನಡವ ತಮಿಳ ಅಂತ ಗೊತ್ತಿಲ್ಲ ನನಗೆ. ಅರ್ಥ ಆಯ್ತಲ್ಲ? ಪಚ್ಚೆ ಕುತ್ತುವುದು ಅಂತ ಹೇಳೋದು. ಅಂದರೆ ಅದೆಲ್ಲ ಕಲರು ಗ್ರೀನ್ ಆಗಿರ್ತದೆ ಸ್ವಲ್ಪ. ಸ್ವಲ್ಪ ಹಿಂದಿನವರೆಲ್ಲ ನೋಡಿದರೆ ಅದು ಯಾಕೆ ಅಂತ ಹೇಳಿದರೆ, ಕೆಲವು ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗಲಿಕ್ಕೆ ಬೇಕಾಗಿ, ಕೆಲವು ಸಾಂಕ್ರಾಮಿಕ ರೋಗ ನಮಗೆ ಅಂಟದೇ ಇರುವುದಕ್ಕೆ ಬೇಕಾಗಿ. ಇದು ಸತ್ಯಸ್ಥಿತಿಯನ್ನು ಹೇಳೋದು. ಈಗ ನಂಬರ್ನ ವಿಷಯದಲ್ಲಿ ಬರೋದು ನಾನು. ಇದು ನಂಬರ್ಗೆ ನೀನು ಸೇರಿಸಬೇಕು ಈ ವಿಷಯವನ್ನು. ಹೇಗೆ ಅಂತ ಹೇಳಿದರೆ, ಈಗ ಹಾಕ್ತಾರೆ ಟ್ಯಾಟು, ಇದ್ದಲ್ಲೆಲ್ಲ ದೇಹಕ್ಕೆಲ್ಲ ಹಾಕಿಬಿಡ್ತಾರೆ ಅಲ್ವಾ? ಭಗವಂತ ಒಂದು ಟ್ಯಾಟು ಅಂತ ಕೊಟ್ಟಿದ್ದಾನೆ. ಯಾರು? ಭಗವಂತ ಕೊಟ್ಟ ಟ್ಯಾಟು. ಆ ಭಗವಂತ ಕೊಟ್ಟ ಟ್ಯಾಟು ಉಂಟಲ್ಲ, ಅದು ಮಚ್ಚೆ ಅಂತ ಹೇಳುದು. ಅದು ಭಗವಂತ ಕೊಟ್ಟ ಟ್ಯಾಟು. ಅದು ಏನಿದ್ರೂ ಕೂಡ ಅದು ನಮ್ಮ ದೇಹದಲ್ಲಿ ಬೈ ಬರ್ತಲ್ಲೇ ಬಂದಿದೆ. ಅದಕ್ಕೊಂದು ಅರ್ಥ ಉಂಟು. ಈಗೆಲ್ಲ ಟ್ಯಾಟು ಹಾಕ್ತಾರೆ. ಅಷ್ಟು ಸಂತೋಷವಾದ ದೇಹವನ್ನು, ಭಗವಂತ ಕೊಟ್ಟ ಅಷ್ಟು ಪವಿತ್ರವಾದ ಸುಂದರವಾದ ದೇಹವನ್ನು ಯಾವ ರೀತಿ ಮಾಡಿ, ಯಾವ ರೀತಿ ಒಂದು ಆ ಟ್ಯಾಟು ಹಾಕಿದರೆಲ್ಲ ನೋಡುವಾಗ ಉಂಟಲ್ವ, ಒಂದೆಲ್ಲ ಹಾಕಿರ್ತಾರೆ, ಕೈಗೆ ಒಂದು ಹೆಸರು ಹಾಕಿರ್ತಾರೆ, ಅಲ್ಲ ಏನೋ ಒಂದು ಹಾಕಿರ್ತಾರೆ ಒಂದು ಕಡೆ ಸಿಂಪಲ್ಲಾಗಿ. ಇನ್ನು ಕೆಲವರೆಲ್ಲ ಇದ್ದಾರೆ ಇಡೀ ದೇಹಕ್ಕೆ ಅಲ್ವಾ? ಇವರನ್ನು ಸರಿಯಾಗಿ ನೋಡಿದರೆ ಹೇಗೆ ಕಾಣ್ತದೆ? ಸರಿಯಾಗಿ ನೋಡಿದರೆ, ಕರೆಕ್ಟಾಗಿ ನೋಡಿದರೆ ಇಷ್ಟು ಒಳ್ಳೆ ಒಂದು ದೇಹವನ್ನು ಹಾಳು ಮಾಡಿಬಿಟ್ಟಲ್ಲ, ಇಷ್ಟು ಸುಂದರವಾದ ಒಂದು ದೇಹವನ್ನು ಕೆಡಿಸಿದಲ್ಲ ಎಂಬ ಸ್ಥಿತಿ ಬರೋದಿಲ್ವ? ಆಗ ಹಿಂದಿನ ಕಾಲದಲ್ಲಿ ಮಾಡಿದ್ದು ಸತ್ಯಕ್ಕೆ ಬೇಕಾಗಿ ಆರೋಗ್ಯ ದೃಷ್ಟಿಯಿಂದ ಮಾಡಿದಂಥ ವಿಚಾರ ಇವತ್ತು ಅದು ಪ್ಯಾಷನ್ ಆಗಿದೆ ಎಂಬುದನ್ನು ನಂಬುತ್ತೀಯಾ? ಈ ಮಾತನ್ನು ನೀನು ನಂಬುದಾದರೆ ಈಗೆಲ್ಲ ಪ್ಯಾಷನ್ ತಾನೇ ಹಾಕೋದು, ಖುಷಿ ಬಂದಾಗೆ ಹಾಕ್ತಾರೆ. ಕೈಯಲ್ಲಿ ಓಂ ಹಾಕ್ತಾರೆ, ತ್ರಿಶೂಲ ಹಾಕ್ತಾರೆ, ಶಿವನನ್ನು ಹಾಕ್ತಾರೆ, ಅವರನ್ನು ಹಾಕ್ತಾರೆ, ಇವರನ್ನು ಹಾಕ್ತಾರೆ. ಇದೆಲ್ಲ ಒಳಗೆ ಹಾಕಪ್ಪ ನೀನು. ಇದೆಲ್ಲ ನಿನ್ನ ಒಳಗೆ ಹಾಕು. ಈ ಟ್ಯಾಟೂನೆಲ್ಲ ನಿನ್ನ ಹೊರಗೆ ಹಾಕಿ ತೋರಿಸಬೇಡ. ಅದು ಹೊರಗೆ ಹೋಯ್ತದು, ಅದು ಒಳಗೆ ಇರಲಿ. ಸತ್ಯ ವಿಷಯ ಹೇಳೋದರ್ತದ. ಈಗೆಲ್ಲ ಪ್ಯಾಷನ್ ಆಗಿ ಯಾವ್ಯಾವ ರೀತಿಯೆಲ್ಲ ಹೋಗ್ತಾ ಉಂಟು ಇವತ್ತು ಪ್ರಪಂಚ. ಇವತ್ತು ಅದೊಂದು ಎಲ್ಲರಿಗೊಂದು ಖುಷಿ, ಸಂತೋಷ. ಯಾವ್ದು ಟ್ಯಾಟೂ ಹಾಕೋದು, ಅನೇಕ ರೀತಿಯ ಇದನ್ನೆಲ್ಲ ಹಾಕೋದಲ್ಲ. ಅಲ್ವಾ? ಒಂದು ವಿಷಯ. ಈಗ ಇದನ್ನು ನಂಬರ್ಗೆ ತಗೊಳ್ಬೇಕು ನಾವು. ಈಗಿನವರೆಲ್ಲ ಈ ನಂಬರ್ಸನ್ನು ಇದು ಮಾಡೋದು ಯಾಕೆ ಅಂದರೆ ಈ ಟ್ಯಾಟೂನಾಗಿ. ಅದು ಆ್ಯಕ್ಚುಲಿ ಆ ನಂಬರ್ಸ್ ಎಂಬುದು, ಆ ಸಂಖ್ಯಾಶಾಸ್ತ್ರ ಎಂಬುದು ಅದು ಅನೇಕ ರೀತಿಯ ಸತ್ಯವನ್ನು ಒಳಗೊಂಡಿದೆ. ಆ ಸತ್ಯವನ್ನು ತಿಳಿಯದೆ ಅವರವರ ಮನಸ್ಸಿಗೆ ತಕ್ಕ ಹಾಗೆ ಇನ್ನೊಬ್ಬ ಫಾಲೋ ಮಾಡ್ತಾನೆ ಅಂತೇಳಿ ಹೋಗುವುದು. ಸತ್ಯವನ್ನು ತಿಳಿದು ಇಲ್ಲಿ ಯಾರೂ ಆಧ್ಯಾತ್ಮಿಕಕ್ಕೆ ಬರಲಿಲ್ಲ ಅಂತ ಹೇಳೋದು. ಸತ್ಯವನ್ನು ತಿಳಿದು ಈ ಆಧ್ಯಾತ್ಮಿಕ ದಾರಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಹೋಗ್ತಾನೆ ಅಂತ ಹೇಳಿದರೆ ಅವನು ತುಂಬ ಮೌನಿಯಾಗಿರ್ತಾನೆ, ಎಲ್ಲರಿಂದ ದೂರವಾಗಿರ್ತಾನೆ. ಅವನ ಸಾಧನೆ ಪರಿಪೂರ್ಣ ಆಗುವಲ್ಲಿವರೆಗೆ ಅವನು ಯಾರನ್ನು ಕೂಡ ಟಚ್ ಮಾಡಲಿಕ್ಕಿಲ್ಲ. ಯಾಕೆ? ಅವನಿಗೆ ಗೊತ್ತಿದೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗಿ ನಾನೊಂದು ಆ ಗುರಿ ಸೇರಬೇಕು ಅಂತ ಹೇಳಿದರೆ ಈ ಸುತ್ತಮುತ್ತಲಿರೋದೆಲ್ಲ ತುಂಬ ಕಷ್ಟ ಕೊಡ್ತದೆ ಅಂತೇಳಿ. ಡೆಫಿನೆಟ್ ಕಷ್ಟ ಕೊಡ್ತದೆ. ಅದು ನಿಮ್ಮನ್ನು ಮೇಲೆ ಕೆಳಗೆ ಮಾಡಿಬಿಡ್ತದೆ. ಅದು ನಿಮಗೆ ಒಂದು ದಿನ ಆದರೂ ಗುರು ಸೇವೆ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಇದು ಯಾಕೆ ಬಂತು ಅಂತ ಹೇಳಿದರೆ ಆ ಸತ್ಯದ ಅರಿವಿಲ್ಲದೆ ಇವತ್ತು ಪ್ರಪಂಚ ಯಾವುದ್ಯಾವುದೋ ರೀತಿಯಲ್ಲಿ ಹೋಗ್ತಾ ಉಂಟು ಅಂತ ಹೇಳೋದು. ಒಬ್ಬ ನಮಸ್ಕಾರ ಮಾಡ್ತಾನೆ ಅಂತೇಳಿ ಇನ್ನೊಬ್ಬ ನಮಸ್ಕಾರ ಮಾಡೋದು, ಒಬ್ಬ ಹೇಳಿದ ಅಂತೇಳಿ 1000 ಜನ ಅದನ್ನು ಫಾಲೋ ಮಾಡೋದು. ಸೊ ನಿನಗೆ ಅಂತೇಳಿ ಒಂದು ಸ್ಥಿತಿ ಉಂಟು, ಅದನ್ನು ನೀನು ಫಾಲೋ ಮಾಡು. ಅದು ನಿನ್ನ ಆತ್ಮ ಎಲ್ಲಿ ಕರ್ಕೊಂಡು ಹೋಗ್ತಾ ಅಲ್ಲಿ ಕರ್ಕೊಂಡು ನಿಲ್ಲಿಸ್ತದೆ ಅಂತ ಹೇಳೋದು. ಇನ್ನು ಜೀವನದಲ್ಲಿ ನಿನಗೆ ಅರಿವಿಲ್ಲದಂತೆ ಒಂದು ಕಡೆ ಕರ್ಕೊಂಡೋಗಿ ನಿಲ್ಲಿಸ್ತದೆ, ಒಂದು ಸ್ಥಿತಿಯನ್ನು ನಿನಗೆ ತೋರಿಸ್ತದೆ. ನೀನು ಇದಕ್ಕೆ ಬೇಕಾಗಿ ಹುಟ್ಟಿದವ ಅಂತೇಳಿ. ಅದಕ್ಕೆ ಬೇಕಾಗಿ ಅವನು ಹುಟ್ಟಿದ್ರೆ, ಅವನು ಡಾಕ್ಟರ್ ಆಗಬೇಕು ಅಂತ ಹುಟ್ಟಿದ್ರೆ ಅವನ ಡಾಕ್ಟರ್ನ ದಾರಿಯಲ್ಲಿ ಹೋಗ್ತಾನೆ, ಅವನ ಆತ್ಮ ಹೋಗ್ತಾನೆ ಇರ್ತದೆ. ಅದು ಏನು ಹೇಳಿದ್ರು ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಒಬ್ಬ ಪೊಲೀಸಾಗಿ ಹುಟ್ಟಬೇಕು, ಒಬ್ಬ ಅಧಿಕಾರಿಯಾಗಿ ಹುಟ್ಟಬೇಕು, ಒಬ್ಬ ಆ್ಯಕ್ಟರಾಗಿ ಹುಟ್ಟಬೇಕು, ಒಬ್ಬ CM ಆಗಿ ಹುಟ್ಟಬೇಕು, ಒಬ್ಬ ಈಗೆಲ್ಲ ಸಾವಿರ ಸ್ಥಿತಿಯಲ್ಲಿ ಉಂಟು. ಅರ್ಥ ಆಯ್ತಲ್ಲ, CM PM ಅದು ಇದು ಆ ಕಡೆ ಈ ಕಡೆದೆಲ್ಲ ಅದು ಅವ ಬರ್ತಿನಲ್ಲೇ ಪಡ್ಕೊಂಡು ಬಂದ ವಿಚಾರ. ಅದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹೇಳೋದು ಅರ್ಥ ಆಯ್ತಾ ನಿಮಗೆ? ಆಗ ಬರ್ತಿನಲ್ಲೇ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾಗ ನೀವು ಇದನ್ನೆಲ್ಲ ಯಾಕೆ ನಂಬಲಿಕ್ಕೆ ಹೋಗ್ತೀರಿ ಅಂತ ಕೇಳೋದು ನಾನು. ಎಲ್ಲ ಅವನ ಇಚ್ಛೆ. ಅವ ಸೃಷ್ಟಿ ಮಾಡಿ ಆಯ್ತು, ಇಲ್ಲಿ ಮುಗೀತು. ಅವ ನಿನಗೆ ಏನು ಬೇಕಾದ ಕೊಟ್ಟ ಆಯ್ತು. ಆಗ ನಿನ್ನ ಸತ್ಯದ ಸ್ಥಿತಿ ನಿನ್ನ ಆತ್ಮ ನಿನಗೆ ತೋರಿಸ್ತದೆ. ಅದನ್ನು ನೀನು ಎಲ್ಲಿಯೂ ಹುಡುಕ್ಲಿಕ್ಕೆ ಇಲ್ಲ. ಅದು ಹುಡುಕುವಂಥ ವಿಚಾರ ಅಲ್ಲ, ಅದು ತನ್ನಿಂದ ತಾನಾಗಿ ಆಗೋದು. ಅದಕ್ಕೆ ಹೇಳೋದು ವಿಧಿ. ಆ ವಿಧಿ ಯಾರನ್ನೆಲ್ಲ ಸೇರಬೇಕು, ಯಾರನ್ನೆಲ್ಲ ಬೆರಿಬೇಕು, ಯಾರ ಹತ್ರ ಏನೆಲ್ಲ ಆಗಬೇಕು, ಎಲ್ಲ ವಿಚಾರವನ್ನು ಅದು ಮೊದಲೇ ಸೃಷ್ಟಿ ಮಾಡಿ ಬಂದಂಥ ವಿಚಾರ. ಅದೇ ಪ್ರಕಾರ ಇಲ್ಲಿ ಎಲ್ಲವೂ ಹೋಗುವುದು. ಆಗ ನೀನು ಪುಣ್ಯ ಮಾಡಿದರೆ ಖಂಡಿತವಾಗಿ ನಿನಗೆ ಎಲ್ಲವೂ ಜಯವೇ. ನೀನು ಪಾಪ ಮಾಡಿದರೆ ಕೆಲವೆಲ್ಲ ವಿಚಾರಗಳು ಅಲ್ಲೋಲ ಕಲ್ಲೋಲ ಆಗ್ತದೆ. ಆಗ ಒಂದು ವೇಳೆ ಪಾಪ ಮಾಡಿದ ಪಕ್ಷದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪ್ರಾಯಶ್ಚಿತ್ತ ಆಗ್ತದೆ. ಯಾಕೆ ಹೀಗೆ, ಯಾಕೆ ಹೀಗೆ, ಯಾಕೆ ಹೀಗೆ, ಏನು ಕಾರಣ, ಯಾವ ಕಾರಣಕ್ಕೆ ಬೇಕಾಗಿ ಆಗ್ತದೆ ಅಂತ ಹೇಳುವಾಗ ಆ ಆತ್ಮ ಇದೆ ಅಲ್ವ, ಆ ಸತ್ಯ ಸ್ಥಿತಿಯನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡ್ತದೆ. ಆ ಸತ್ಯ ಸ್ಥಿತಿಯನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡುವಾಗ ಈ ಗುರು ಎಂಬ ಕಾನ್ಸೆಪ್ಟಲ್ಲಿ ಬರೋದು. ಅಲ್ಲಿವರೆಗೆ ಗುರು ಎಂಬ ಕಾನ್ಸೆಪ್ಟ್ ಯಾರ ಜೀವನದಲ್ಲಿ ಬರೋದಿಲ್ಲ. ಆ ಸತ್ಯವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಹೀಗೆ ಅಂತ ಅವರವರ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅನುಭವ ಇದೆ ಅಷ್ಟರ ಮಟ್ಟಿಗೆ ಸತ್ಯವನ್ನು ತಿನ್ನಲಿಕ್ಕೆ ಪ್ರಯತ್ನ ಪಡ್ತಾರೆ. ಎಷ್ಟು ಕೆಲಸ ಮಾಡಿದ್ರೂ ಸಕ್ಸಸ್ ಆಗೋದಿಲ್ಲ. ಏನು ಮಾಡಿದರೂ ಫೈಲರ್ ಆಗ್ತದೆ. ಏನು ಮಾಡಿದರೂ ನೆಮ್ಮದಿ ಇಲ್ಲ. ಏನು ಮಾಡಿದರೂ ಅನೇಕ ರೀತಿಯ ಸಮಸ್ಯೆಗಳು. ನಾನು ಏನು ತಪ್ಪು ಮಾಡಿದ್ದೇನೆ ಈ ಜನ್ಮದಲ್ಲಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಒಳ್ಳೆಯದೇ ಮಾಡಿದ್ದೇನೆ ಎಲ್ಲರಿಗೆ, ಆದರೆ ಯಾಕೆ ನನಗೆ ಹೀಗೆ ಆಗ್ತಾ ಉಂಟು ಎಂಬ ವಿಷಯ. ಅಲ್ಲಿ ಕೂಡ ವಿಷಯ ಬರ್ತದೆ. ನೀನು ಯಾವ ರೀತಿ ಒಳ್ಳೆಯದು ಮಾಡಿದ್ದಿ, ಯಾಕೆ ಬೇಕಾಗಿ ಒಳ್ಳೆಯದು ಮಾಡಿದ್ದಿ, ಯಾರಿಗೆ ಬೇಕಾಗಿ ಒಳ್ಳೆಯದು ಮಾಡಿದ್ದಿ. ಅಲ್ಲಿ ಸ್ವಾರ್ಥ ಉಂಟಾ, ನಿಸ್ವಾರ್ಥ ಉಂಟಾ ಗೊತ್ತಿಲ್ಲ. ಜನ್ಮ ಜನ್ಮ ಸಂಬಂಧಗಳು ಸೇರ್ತದೆ. ಎಲ್ಲದಕ್ಕೂ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಒಂದೇ ಒಂದು ವಿಚಾರ, ನಮ್ಮ ವಿಧಿ. ಇದು ನಾವು ನಮಗೆ ಬರೆದುಕೊಂಡಂಥ ಹಣೆ ಬರಹ ಹೊರತು ಬ್ರಹ್ಮ ಬರೀಲಿಲ್ಲ ಈ ಹಣೆ ಬರಹವನ್ನು. ಕೂಡಿದ್ದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಹೋಗಿ ಅಂತ ಹೇಳುದು. ಎಲ್ಲ ಭಗವಂತ ಕೊಟ್ಟ ಆಗಿದೆ. ಇಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆದ ಕಾರಣ ದಾರಿ ತೋರಿಸ್ಲಿಕ್ಕಿರುವವನನ್ನು ಗುರು ಅಂತ ಹೇಳಿದರು. ಈ ದಾರಿಯಲ್ಲಿ ಹೋಗು ನೀನು ಅಂತ ಹೇಳಿಕೊಡೋನಿಗೆ ಗುರು ಅಂತ ಹೇಳಿದರು. ಇಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕು ಅಂತೇಳಿ ಭಗವಂತ ಹೇಳಿಕೊಡಲಿಲ್ಲ. ಭಗವಂತ ಎಲ್ಲವನ್ನು ಕೊಟ್ಟ, ನಿನಗೆ ಎಲ್ಲ ಟ್ಯಾಲೆಂಟ್ ಕೊಟ್ಟ, ಎಲ್ಲ ಶಕ್ತಿಯನ್ನು ಕೊಟ್ಟ, ಎಲ್ಲವನ್ನು ಕೊಟ್ಟ. ಆದರೆ ನಿನಗೆ ದಾರಿ ಮಾತ್ರವನ್ನು ತೋರಿಸ್ಲಿಲ್ಲ. ಭಗವಂತ ನಿನಗೆ ದಾರಿ ತೋರಿಸಲೇ ಇಲ್ಲ ಅಂತ ಹೇಳುದು ನಾವು. ಯಾರಿಗೂ ದಾರಿ ತೋರಿಸಲಿಲ್ಲ ಭಗವಂತ. ದಾರಿ ತೋರಿಸಿದವ ಗುರು. ಈ ದಾರಿಯಲ್ಲಿ ನೀನು ಹೋಗು ಅಂತೇಳಿ. ಆದ ಕಾರಣ ಮಾರ್ಗದರ್ಶಕ ಗುರು ಹೇಳುದು. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಆದ ಕಾರಣ ಗುರುವಿನ ಹತ್ರ ಬಂದ ನಂತರ ಅದು ಒಳ್ಳೆಯದಾ, ಇದು ಒಳ್ಳೆಯದಾ, ಅದು ಹಾಗೆ ಉಂಟು, ಇದು ಹೀಗೆ ಉಂಟು, ಅದೆಲ್ಲ ವಿಚಾರಗಳು ತಿಳಿದ್ರೂ ಕೂಡ ಅದರ ಮೇಲಿಂದ ಒಂದು ಸತ್ಯ ತಿಳಿದಿರಬೇಕು. ಪ್ರಪಂಚ ಎಷ್ಟು ಅಜ್ಞಾನದಲ್ಲಿ ಹೋಗ್ತಾ ಉಂಟು. ಸತ್ಯದ ಅರಿವಾದರೆ ಏನುಂಟು? ಸತ್ಯದ ಅರಿವಾದರೆ ಯಾವ ನಂಬರ್ ನಮಗೆ ಕಣ್ಣಿಗೆ ಕಾಣ್ತದೆ? ಸತ್ಯದ ಅರಿವಾದರೆ ನಮಗೆ ಯಾವ ಟ್ಯಾಟೂ ನಮ್ಮ ಕಣ್ಣಿಗೆ ಕಾಣ್ತದೆ? ಸತ್ಯದ ಅರಿವಾದರೆ ಏನು ನಮಗೆ ಆಗ್ತದೆ ಎಂಬ ಸ್ಥಿತಿಯನ್ನು ನಾವು ತಿಳಿಯುವುದುಂಟಲ್ಲ ಗುರು ಸೇವೆಯ ಮೂಲಕ. ಅರ್ಥ ಆಯ್ತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಅವರವರ ನಂಬಿಕೆ ಮೇಲೆ ಅಂತ ಹೇಳೋದು ಕೊನೆಗೆ. ಎಲ್ಲ ಅವರವರ ನಂಬಿಕೆ. ಯಾರೊಬ್ಬ ಬಲವಾಗಿ ಒಬ್ಬ ನಂಬುತ್ತಾನ ಒಂದು ವಿಷಯವನ್ನು, ಅವನಿಗೆ ಅದು ಯಾವುದೋ ಒಂದು ರೀತಿಯಲ್ಲಿ ದಾರಿ ತೋರಿಸ್ತದೆ. ನಂಬಿಕೆಗೆ ಅದರಿಂದ ಮೇಲಾದೊಂದು ಶಕ್ತಿ ಉಂಟು ಅಂತ ಹೇಳೋದು. ಕೊನೆಗೆ ಅದು ಎಲ್ಲಿಗೆ ಬಂದು ಮುಡ್ತದೆ ಅಂತ ಹೇಳಿದ್ರೆ ಸತ್ಯಕ್ಕೆ ಬಂದು ಮುಡ್ತದೆ ಅಂತ ಹೇಳೋದು. ಅರ್ಥ ಆಯ್ತಾ? ಎಲ್ಲರಿಗೂ ಶುಭವಾಗಲಿ, ಪ್ರಪಂಚಕ್ಕೆ ಒಳಿತಾಗಲಿ ನಿಮ್ಮಿಂದ. ಇಷ್ಟೇ ಹೇಳೋದು. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.